ಪ್ರಿಯ ನಿರೀಕ್ಷಕರೇ, ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ದೇಶದಲ್ಲಿ ಈಗೇನಾಗ್ತಿದೆ ಮತ್ತು ಸಂಸತ್ನಲ್ಲಿ ಏನು ನಡೀತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ರಾಹುಲ್ ಗಾಂಧಿ ಅವರು ಇನ್ನೂ ಪ್ರಕಟವಾಗದ ಪುಸ್ತಕವೊಂದನ್ನು ಹಿಡಿದುಕೊಂಡು ಸಂಸತ್ತಿನ ಒಳಗೆ ಮತ್ತು ಹೊರಗೆ ಹೈಡ್ರಾಮವನ್ನೇ ನಡೆಸ್ಬಿಟ್ರು. ಇದಾದ ಮೇಲೆ ಇದೇ ವಿಷಯವಾಗಿ ಒಂದು ವಿಡಿಯೋವನ್ನು ಕೂಡ ಮಾಡಿದ್ವಿ. ಯಾಕೆ ಇಷ್ಟೆಲ್ಲ ಮಾಡಿದ್ರೂ ರಾಹುಲ್ ಗಾಂಧಿ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಿಲ್ಲ ಅಂತ. ರಾಹುಲ್ ಗಾಂಧಿ 1923ರ ಅಧಿಕೃತ ರಹಸ್ಯ ಕಾಯ್ದೆಯನ್ನು ಉಲ್ಲಂಘಿಸಿದ್ರೂ ಕೂಡ ಸರ್ಕಾರ, ಸೇನೆ ಅಥವಾ ರಕ್ಷಣಾ ಸಚಿವಾಲಯದ ಕಡೆಯಿಂದ ಯಾವುದೇ FIR ಯಾಕೆ ದಾಖಲಾಗಿಲ್ಲ ಅಂತ ಪ್ರಶ್ನೆ ಕೂಡ ಮಾಡಿದ್ವಿ. ಈಗ ಇಡೀ ಕಹಾನಿಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ನಿಮಗೆ BJPಯ ನಾಯಕರಾದಂತಹ ವಿಘ್ನೇಶ್ ಶಿಶಿರ್ ಅವರ ಹೆಸರು ಗೊತ್ತಿದೆ ಅಂದ್ಕೊಳ್ತೀನಿ. ಈ ಹಿಂದೆ ಕೂಡ ತುಂಬ ಸಲ ಇವರ ಹೆಸರನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ರಾಹುಲ್ ಗಾಂಧಿ ಅವರ ಪಾಸ್ಪೋರ್ಟು, ಪೌರತ್ವದ ಬಗ್ಗೆ ಧ್ವನಿ ಎತ್ತಿ ಹೋರಾಟ ನಡೆಸಿದಂತಹ ಏಕೈಕ ವ್ಯಕ್ತಿ ಇವರು. ಈಗ ಇವರು ರಾಹುಲ್ ಗಾಂಧಿ ವಿರುದ್ಧ ದೆಹಲಿ ಪೊಲೀಸರಿಗೆ ಒಂದು ದೂರನ್ನು ಕೊಟ್ಟಿದ್ದಾರೆ. ಆ ಕೇಸ್ನಲ್ಲಿ ರಾಹುಲ್ ಗಾಂಧಿ ತಗಲಾಕೊಂಡ್ರೆ ಮಿನಿಮಮ್ ಏನಿಲ್ಲ ಅಂದರೂ 3 ರಿಂದ 14 ವರ್ಷ ಜೈಲ್ ಶಿಕ್ಷೆ ಅಂತೂ ಫಿಕ್ಸು. ಹಾಗಾದರೆ ಆ ದೂರಿನಲ್ಲಿ ಏನಿದೆ? ದೆಹಲಿ ಪೊಲೀಸರು ಈ ದೂರನ್ನು ಯಾವಾಗ FIR ಆಗಿ ದಾಖಲಿಸ್ಕೊಳ್ತಾರೆ? ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ಸಂಸತ್ತಿಗೆ ಬಂದ ಮೊದಲ ದಿನವೇ ಕಾಗದದ ಪುಟಗಳನ್ನು ಹಿಡಿದುಕೊಂಡು ಬಂದಿದ್ದರು. ಆ ಕಾಗದಗಳನ್ನು ಇಟ್ಕೊಂಡು ಮೋದಿಜಿ ಸರ್ಕಾರ ಸೇನೆಗೆ ಯಾವುದೇ ಆದೇಶವನ್ನು ನೀಡಿರಲಿಲ್ಲ, ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ ಅಂತ ಆರೋಪಗಳ ಸುರಿಮಳೆಯನ್ನೇ ಸುರಿಸ್ಬಿಟ್ರು. ಆದರೆ ನಂತರ ಆ ಪುಟಗಳನ್ನು ಓದಿದಾಗ ಗೊತ್ತಾದ ಸತ್ಯ ಏನಂದರೆ, ಸರ್ಕಾರ ಸೇನೆಗೆ ಕಂಪ್ಲೀಟ್ ಫ್ರೀ ಹ್ಯಾಂಡನ್ನು ಕೊಟ್ಟಿತ್ತು. ನಿಮ್ಗೆ ಯಾವುದು ಸೂಕ್ತವೋ ಅದನ್ನು ಮಾಡಿ ಅಂತ ಸ್ಪಷ್ಟವಾಗಿ ಆದೇಶ ಕೂಡ ನೀಡಿತ್ತು. ಈ ಬಗ್ಗೆ ಜನರಲ್ ನರವಣೆ ಅವರು ಸೇರಿದಂಗೆ ಅನೇಕ ಸೇನಾ ಅಧಿಕಾರಿಗಳು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಪ್ರಶ್ನೆ ಏನಂದರೆ, ರಾಹುಲ್ ಗಾಂಧಿ ಅವರ ಕೈಗೆ ಆ ಮಾಹಿತಿ ಸಿಕ್ಕಿದ್ದು ಹೇಗೆ ಅನ್ನೋದು. ಈ ಪುಸ್ತಕ ಪೆಂಗ್ವಿನ್ ಪ್ರಕಾಶನ ಸಂಸ್ಥೆಯಲ್ಲಿ ಮುದ್ರಣಕ್ಕೆ ಹೋಗಿತ್ತು. ಸೊ ಈಗ ಮಾಜಿ ಜನರಲ್ ನರವಣೆ ಅವರು ಈ ಬಗ್ಗೆ ವಿಚಾರಣೆಗೆ ಒಳಗಾಗಬೇಕಾದ ಅವಶ್ಯಕತೆ ಇದೆ. ಪ್ರಕಟ ಆಗದಂತಹ ಅಥವಾ ನಿಷೇಧಕ್ಕೆ ಒಳಗಾಗಿರುವಂತಹ ಪುಸ್ತಕದ ಪುಟಗಳು ರಾಹುಲ್ ಗಾಂಧಿ ಅವರ ಕೈಗೆ ಹೇಗೆ ಸಿಕ್ಕಿದ್ವು? ಇದಕ್ಕೀಗ ನರವಣೆಯವರ ಉತ್ತರವನ್ನು ಕೊಡಬೇಕಾಗಿದೆ. ಎಕ್ಸಾಕ್ಟ್ ಹಿಂಗೆ 2007ರಲ್ಲಿ VK ಸಿಂಗ್ ಅವರು ಪುಸ್ತಕವೊಂದನ್ನು ಬರೆದಾಗ ಅವರ ವಿರುದ್ಧ ಕೂಡ ಅಧಿಕೃತ ರಹಸ್ಯ ಕಾಯ್ದೆಯಡಿ ಮೊಕದ್ದಮೆ ದಾಖಲಾಗಿತ್ತು. 19 ವರ್ಷಗಳ ನಂತರವೂ ಆ ಪ್ರಕರಣ ಇನ್ನೂ ನಡೀತಾ ಇದೆ. ಆಗ ಜನರಲ್ VK ಸಿಂಗ್ ಮತ್ತು ಕಾಂಗ್ರೆಸ್ ಮುಖಾಮುಖಿಯಾಗಿದ್ದರು. ಅಧಿಕೃತ ರಹಸ್ಯ ಕಾಯ್ದೆಯ ಅಡಿಯಲ್ಲಿ ಇಂತಹ ಕೆಲಸವನ್ನು ಮಾಡೋದಕ್ಕೆ ಅನುಮತಿ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಆ ಕೆಲಸ ಮಾಡಿದ್ದಕ್ಕೆ ಅವರ ಮೇಲೆ FIR ದಾಖಲಾಗಿತ್ತು. ಹಾಗಾದರೆ ಜನರಲ್ ನರವಣೆ, ಪೆಂಗ್ವಿನ್ ಪ್ರಕಾಶನ ಅಥವಾ ರಾಹುಲ್ ಗಾಂಧಿಯವರ ಮೇಲೆ ಯಾಕೆ ಈ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ? ಆಲ್ರೆಡಿ ರಾಹುಲ್ ಗಾಂಧಿಯವರ ವಿರುದ್ಧ ದೂರು ದಾಖಲಾಗಿದೆ. ನಮ್ಮ ದೇಶದಲ್ಲಿ ಸೇನೆಯ ವಿಷಯ ಬಂದಾಗ ಎಲ್ಲರೂ ಗೌರವದಿಂದ ವರ್ತಿಸ್ತಾರೆ. ಆದರೆ ನಿವೃತ್ತ ಅಧಿಕಾರಿಯೊಬ್ಬರು ಭಾರತೀಯ ಸೇನೆಯ ವಿರುದ್ಧವೇ ಅಸಹ್ಯಕರ ಸಂಚನ್ನು ರೂಪಿಸಿದ್ರೆ ಅವರ ವಿರುದ್ಧವೂ ಮೊಕದ್ದಮೆ ದಾಖಲಾಗಬೇಕು. ಈ ದೇಶಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಅದು ಸರ್ಕಾರವೇ ಆಗಿರಲಿ, ನ್ಯಾಯಾಲಯವೇ ಆಗಿರಲಿ. ಯಾರನ್ನೂ ಸುಮ್ಮನೆ ಬಿಡಬಾರ್ದು. ವಿಘ್ನೇಶ್ ಶಿಶಿರ್ ಅವರು ಏನು ಮಾಡಿದ್ದಾರೆ ಅನ್ನೋದನ್ನು ಈಗ ನೀವು ಗಮನಿಸಬೇಕು. ಚೀನಾ ಪಡೆಗಳು ಒಳಗೆ ಬಂದರೆ ನಮ್ಮ ಅನುಮತಿ ಇಲ್ಲದೆ ಗುಂಡು ಹಾರಿಸಬೇಡಿ ಅಂತ ಸ್ಟ್ಯಾಂಡಿಂಗ್ ಆರ್ಡರ್ ಇತ್ತು ಅಂತ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ. ಅಂದರೆ ಜನರಲ್ ನರವಣೆ ಮತ್ತು ಅವರ ಸೈನ್ಯ ಆ ಟ್ಯಾಂಕ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಸಿದ್ಧವಾಗಿತ್ತು. ಆದರೆ ಸೈನಿಕರ ಸುರಕ್ಷತೆಗೆ ಅಪಾಯ ಇದ್ದರೆ ಅಥವಾ ಶತ್ರುಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದರೆ ರೆಡ್ ಲೈನ್ ದಾಟಿದ ತಕ್ಷಣ ಗುಂಡು ಹಾರಿಸೋದಕ್ಕೆ ಅವರಿಗೆ ಸಂಪೂರ್ಣವಾದ ಸ್ವತಂತ್ರವನ್ನು ಕೊಟ್ಟಿದ್ರು ಅಂತ ಹೇಳ್ತಾರೆ. ರಾಹುಲ್ ಗಾಂಧಿ ಅವರು ಸಂಸತ್ತಿನ ಹೊರಗೆ ಪುಸ್ತಕವನ್ನು ತೋರಿಸ್ತಿದ್ದಾರೆ. ಆದರೆ ಸಂಸತ್ತಿನ ಒಳಗೆ ಆ ಪುಸ್ತಕದ ಬಗ್ಗೆ ಉಲ್ಲೇಖ ಮಾಡ್ತಿಲ್ಲ. ಇಲ್ಲಿ ಒಂದು ವಿಷಯವನ್ನು ಗಮನಿಸಿ ವೀಕ್ಷಕರೇ, ರಾಹುಲ್ ಗಾಂಧಿ ಅವರು ಸಂಸತ್ತಿನ ಹೊರಗೆ ಮಾತ್ರ ಆ ಪುಸ್ತಕವನ್ನು ತೋರಿಸ್ತಾ ಇದ್ದಾರೆ.
ಆದರೆ ಎಲ್ಲೂ ಕೂಡ ಸಂಸತ್ತಿನ ಒಳಗೆ ಆ ಪುಸ್ತಕವನ್ನು ಹಿಡಿದುಕೊಂಡು ಅದರ ಬಗ್ಗೆ ಉಲ್ಲೇಖವನ್ನು ಮಾಡ್ತಿಲ್ಲ. ಅವರು ಸಂಸತ್ತಿನ ಒಳಗೆ ಮ್ಯಾಗ್ಝೀನನ್ನು ಉಲ್ಲೇಖ ಮಾಡಿದ್ರೆ ಹೊರತು ಪುಸ್ತಕವನ್ನಲ್ಲ. ಯಾವ ದಿನ ಅವರು ಸಂಸತ್ತಿನ ಒಳಗೆ ಮ್ಯಾಗ್ಝಿನ್ ಬಗ್ಗೆ ಮಾತಾಡಿದ್ರೋ ಅದೇ ದಿನ ಸಂಸತ್ನ ಹೊರಗೆ ಆ ಪುಸ್ತಕವನ್ನು ಕೂಡ ತೋರಿಸಿದ್ರು. ಅಂದರೆ ಆ ಪುಸ್ತಕ ನಕಲಿಯಾಗಿರಬಹುದು ಅಥವಾ ಅದರ ಒಳಗಿನ ಪುಟಗಳು ಖಾಲಿಯಾಗಿರ್ಬೋದು. ಈ ಹಿಂದೆ ಸಹ ಸಂವಿಧಾನದ ಪುಸ್ತಕ ಅಂತ ತೋರಿಸಿದಾಗ ಅದರ ಒಳಗಿನ ಪುಟಗಳು ಖಾಲಿಯಾಗಿದ್ದನ್ನು ನೋಡಿಲ್ವೇ ನಾವು? ರಾಹುಲ್ ಗಾಂಧಿಯವರು ಉಲ್ಲೇಖ ಮಾಡ್ತಿರುವಂತಹ ಪುಸ್ತಕದ ಭಾಗದಲ್ಲಿ ಕೇವಲ ನಿಮಗೆ ಯಾವುದು ಸೂಕ್ತವೋ ಅದನ್ನು ಮಾಡಿ ಅಂತ ಬರೆಯಲಾಗಿದೆ. ನೋಡಿ, ಯಾವುದೇ ರಾಷ್ಟ್ರದ ಮುಖ್ಯಸ್ಥರು ತಮ್ಮ ಸೇನೆಗೆ ಫ್ರೀ ಹ್ಯಾಂಡನ್ನು ಕೊಡುವಾಗ ಇಂತಹದ್ದೇ ಭಾಷೆಯನ್ನು ಬಳಸ್ತಾರೆ. ನರವಣೆ ಅವರೇ ತಮಗೆ ಫ್ರೀ ಹ್ಯಾಂಡ್ ಇತ್ತು ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇಲ್ಲಿ ಮತ್ತೊಂದು ಪ್ರಶ್ನೆ ನೇರವಾಗಿ ನರವಣೆ ಅವರಿಗೆ. ನರವಣೆ ಅವರೇ, ನಿಮ್ಮ ಬಳಿ ಫ್ರೀ ಹ್ಯಾಂಡ್ ಇತ್ತು, ಆದರೆ ರಾಹುಲ್ ಗಾಂಧಿಯವರು ನಿಮ್ಮದೇ ಪುಸ್ತಕದ ಸಾಲುಗಳನ್ನು ಇಟ್ಕೊಂಡ್ಬಿಟ್ಟು ಯಾಕಿಂತಹ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ? ಹಾಗಾದರೆ ಅವರು ಇಲ್ಲಿ ಇದನ್ನು ತಪ್ಪಾಗಿ ಅರ್ಥ ಮಾಡಿಸ್ತಾ ಇದ್ದಾರಾ? ಹಾಗೇನಾದರೂ ಇದ್ದರೆ ನೀವೇ ಯಾಕೆ ಅವರ ವಿರುದ್ಧ ಇನ್ನೂ ಕೂಡ FIR ದಾಖಲು ಮಾಡ್ತಾ ಇಲ್ಲ? ಇಲ್ಲಿ ಇವರು ಸುಮ್ಮನಿರೋದನ್ನು ನೋಡ್ತಾ ಇದ್ರೆ ಈ ವಿವಾದದ ಮೂಲವೇ ಅವರು ಅನಿಸ್ತಾ ಇದೆ. ಈ ಅನುಮಾನ ಮೂಡೋದ್ರಲ್ಲಿ ತಪ್ಪಿಲ್ಲ. ನೋಡಿ, ರಾಹುಲ್ ಗಾಂಧಿ ವಿರುದ್ಧ ದೆಹಲಿ ಪೊಲೀಸ್ ಠಾಣೆಯಲ್ಲಿ ಗಂಭೀರ ದೂರು ದಾಖಲಾಗಿದೆ. ಮೂಲಗಳ ಪ್ರಕಾರ ಇದು 2026 ಫೆಬ್ರವರಿ 8ನೇ ತಾರೀಕು ದಾಖಲಾದಂತಹ ದೂರು. ಇದರಲ್ಲಿ ಫೆಬ್ರವರಿ 4ನೇ ತಾರೀಕು ಸಂಸತ್ತಿನ ಆವರಣದಲ್ಲಿ ಅಧಿಕೃತ ಮಿಲಿಟರಿ ರಹಸ್ಯಗಳನ್ನು ಬಹಿರಂಗಪಡಿಸಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ಜನರಲ್ ನರವಣೆ ಅವರ ಇನ್ನೂ ಪ್ರಕಟವಾಗದ ಪುಸ್ತಕ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ, ಇದರ ಮಾಹಿತಿಯನ್ನು ಸಾರ್ವಜನಿಕಗೊಳಿಸಲಾಗ್ತಿದೆ. ಇದು ರಾಷ್ಟ್ರೀಯ ಭದ್ರತೆಗೆ ನೇರ ಬೆದರಿಕೆಯಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಅಧಿಕೃತ ರಹಸ್ಯ ಕಾಯ್ದೆ 1923 ಸೆಕ್ಷನ್ 3, 5, 6 ಮತ್ತು 9 ಅಡಿಯಲ್ಲಿ ಹಾಗೂ BAS 2023 ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಿಸುವುದಕ್ಕೆ ಒತ್ತಾಯ ಕೂಡ ಮಾಡಲಾಗಿದೆ. ಈ FIR ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಅಥವಾ ರಕ್ಷಣಾ ಸಚಿವಾಲಯವೇ ದಾಖಲಿಸಬೇಕಾಗಿತ್ತು. ಮಾಹಿತಿಯನ್ನು ಮುಚ್ಚಿಟ್ಟು ಯಾರೂ ಪಾರಾಗೋದಕ್ಕೆ ಸಾಧ್ಯವಿಲ್ಲ. ವಿಘ್ನೇಶ್ ಅವರು ಈ ಬಗ್ಗೆ ದೆಹಲಿ ಪೊಲೀಸ್ ಕಮಿಷನರ್ಗೆ ಮೇಲ್ ಕೂಡ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಈ ಪುಸ್ತಕ ಪ್ರಕಟವಾಗಿಲ್ಲ ಮತ್ತು ಇದು ರಕ್ಷಣಾ ಸಚಿವಾಲಯದ ಅನುಮತಿಗೆ ಕಾಯ್ತಾ ಇದೆ ಅನ್ನೋದು ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಸಂಸತ್ತಿನ ಸ್ಪೀಕರ್ ಓಂ ಬಿರ್ಲಾ ಅವರು ಇದನ್ನು ಸಂಸತ್ತಿನಲ್ಲಿ ಓದೋದಕ್ಕೆ ಅನುಮತಿ ನೀಡಿಲ್ಲ. ಯಾಕಂದರೆ ಅದು ಅಧಿಕೃತವಾಗಿ ಪ್ರಕಟವಾಗಿರದ ಪುಸ್ತಕ. ಇನ್ನೊಂದು, ಸಂಸತ್ತಿನ ಒಳಗಾಡಿದಂತಹ ಮಾತುಗಳಿಗೆ ಸಂಸತ್ತಿನ ಹೊರಗೆ FIR ದಾಖಲಿಸೋದಕ್ಕೆ ಸಾಧ್ಯವೂ ಇಲ್ಲ ಅನ್ನೋದು ಗೊತ್ತಿರೋ ಸತ್ಯ. ಆದರೆ ಸಂಸತ್ತಿನ ಆವರಣದ ಹೊರಗೆ ಬಂದು ಮಾತಾಡಿದ್ರೆ ಖಂಡಿತವಾಗಿಯೂ ಕ್ರಮ ತೆಗೆದುಕೊಳ್ಬಹುದು. ನೋಡಿ, ಈ ಅಧಿಕೃತ ರಹಸ್ಯ ಕಾಯ್ದೆಯಡಿ ಕನಿಷ್ಠ ಏನಿಲ್ಲ ಅಂದರೂ 3 ವರ್ಷದಿಂದ 14 ವರ್ಷದವರೆಗೆ ಜೈಲು ಶಿಕ್ಷೆ ಇದೆ. ದೇಶ ವಿರೋಧಿ ಚಟುವಟಿಕೆ ಮತ್ತು ಸೂಕ್ಷ್ಮ ಮಾಹಿತಿಯನ್ನು ಹಂಚಿಕೊಳ್ಳೋದನ್ನು ತಡೆಯೋದು ಈ ಕಾಯ್ದೆಯ ಉದ್ದೇಶ. ಸೇನೆಗೆ ಸಂಬಂಧಿಸಿದ ಯಾವುದೇ ಮಾಹಿತಿಯನ್ನು ಅನಧಿಕೃತವಾಗಿ ಹೊರಹಾಕುವಾಗಿಲ್ಲ. ಇದು ಅಪರಾಧ ಆಗುತ್ತೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೂ ಕೂಡ ನೆಹರು ಅವರನ್ನು ಟೀಕಿಸುವ ಹಿಮಾಲಯನ್ ಬ್ಲೆಂಡರ್ನಂತಹ ಪುಸ್ತಕಗಳ ಮೇಲೆ ನಿಷೇಧ ಹೇರಲಾಗಿತ್ತು. ಜನರಲ್ VK ಸಿಂಗ್ ಅವರು 2007ರಲ್ಲಿ ರಹಸ್ಯಗಳ ಬಗ್ಗೆ ಪುಸ್ತಕ ಬರೆದಾಗ 19 ವರ್ಷಗಳ ಕಾಲ ಮೊಕದ್ದಮೆ ಎದುರಿಸಬೇಕಾಯಿತು. ಹಾಗಾದರೆ ಜನರಲ್ ನರವಣೆ ಅವರ ವಿರುದ್ಧ ಯಾಕೆ ಕ್ರಮ ಇಲ್ಲ? ಈ ದೇಶದಲ್ಲಿ ಯಾರು ಬೇಕಾದರೂ ಏನನ್ನು ಬೇಕಾದರೂ ಬರೆದು ಪ್ರಕಟಿಸಬಹುದಾದರೆ ಈ ಕಾಯ್ದೆಯ ಅರ್ಥ ಏನು? ಈ ವಿಷಯದ ಬಗ್ಗೆ ಮಾತಾಡದೇ ಇದ್ದರೆ ಮುಂದೆ ಪರಿಸ್ಥಿತಿ ಇನ್ನೂ ಹದಗೆಡಬಹುದು. ಕೊನೆಯದಾಗಿ ರಾಹುಲ್ ಗಾಂಧಿಯವ್ರ ಮೇಲೆ ಈಗಾಗಲೇ ಹಲವಾರು ಮೊಕದ್ದಮೆಗಳು ನಡೀತಾ ಇದೆ. ಆದರೆ ಜನರಲ್ ಒಂದು ಬೇಸರ ಅಂತೂ ಇದೆ. ಯಾವಾಗಲೂ ರಾಹುಲ್ ಗಾಂಧಿ ಯಾಕೆ ಬಚಾವಾಗ್ತಾ ಇದ್ದಾರೆ, ಹೇಗೆ ಬಚಾವಾಗ್ತಿದ್ದಾರೆ ಅನ್ನೋದು. ಈ ನಿರಾಸೆಯನ್ನು ಆದಷ್ಟು ಬೇಗ ಸರ್ಕಾರ ಹೋಗಲಾಡಿಸ್ಬೇಕಿದೆ. ಮೋದಿಜಿ ಸರ್ಕಾರದ ಮೇಲೆ ಅದೊಂದು ವಿಶ್ವಾಸ ಇದೆ, ಖಂಡಿತ ನೆರವೇರಿಸ್ತಾರೆ ಅಂದ್ಕೊಂಡಿದ್ದೀವಿ.
ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.